ಎಲ್ಲರಿಗೂ ನಮಸ್ಕಾರ. ಇದು ನಮ್ದು 2ನೇ ವರ್ಷದ ಪಾದಯಾತ್ರೆ ಕೊಟ್ಟೂರಿಗೆ. ದಾವಣಗೆರೆ 2 ವರ್ಷದಿಂದ ಸತತವಾಗಿ ದಾವಣಗೆರೆಯಿಂದ ಇದು ಕೊಟ್ಟೂರಿಗೆ ಪಾದಯಾತ್ರೆ ಮಾಡ್ತಾ ಇದೀವಿ. 9 ವರ್ಷ ಆಯ್ತು ಇವಾಗ ಹೋಗ್ತಾ ಇದಾವೆ. ಎಲ್ಲರೂ ಕೊಟ್ಟೂರೇಶ್ವರ ಜಾತ್ರೆಗೆ ಹೋಗ್ತಾ ಇದಾವೆ. ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗೆ ನಾವು ಪಾದಯಾತ್ರೆ ಹೋಗ್ತಾ ಇದೀವಿ ಪ್ರತಿ ವರ್ಷನೂ. ಬಕ್ಕೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆನ ಶುರು ಮಾಡ್ತಾ ಇದ್ದೇವೆ. ಇಲ್ಲೆಲ್ಲ ಪಾದಯಾತ್ರೆ ಬರೋ ಭಕ್ತಾದಿಗಳಿಗೆಲ್ಲ ದೋಸೆ ವಿತರಣೆ ಎಲ್ಲ ನೋಡಿ ಫುಲ್ಲು. 18ರಿಂದ 19 ವರ್ಷದಿಂದ ನಾವು ಇದು ಕೊಟ್ಟೂರು ಪಾದಯಾತ್ರೆ ಹೊರಡೋ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇದು ಪ್ರತಿ ವರ್ಷನೂ ಮಾಡಿಸ್ತೇವೆ. ನಮಸ್ಕಾರ ಸ್ನೇಹಿತರೆ, ನಿಮ್ಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಇದ್ದೀವಿ. ಇಲ್ಲಿ ದಾವಣಗೆರೆಯಲ್ಲಿ ಶ್ರೀ ಬಕ್ಕೇಶ್ವರ ಮಹಾಸ್ವಾಮಿ ದೇವಸ್ಥಾನ ಅಂತ ಇದೆ. ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದಿರೋ ಕಾರಣ ಏನು ಅಂದ್ರೆ, ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಕೊಟ್ಟೂರಲ್ಲಿ ಕೊಟ್ಟೂರು ಗುರುಬಸವೇಶ್ವರ ಜಾತ್ರೆ ಇದೆ. ಅಲ್ಲಿಗೆ ನಾವು ಪಾದಯಾತ್ರೆ ಮುಖಾಂತರ ಹೋಗ್ತಾ ಇದೀವಿ. ಪ್ರತಿ ವರ್ಷ ಇಲ್ಲಿಂದ ಲಕ್ಷಾಂತರ ಜನ ಪಾದಯಾತ್ರೆ ಮುಖಾಂತರ ಕೊಟ್ಟೂರಿಗೆ ಹೋಗ್ತಾರೆ ಜಾತ್ರೆಗೆ. ನೋಡ್ಬೋದು ನೀವು, ತುಂಬಾ ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಸೇರಿದ್ದಾರೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ದೇವಸ್ಥಾನ ತೋರಿಸ್ತೀನಿ, ದರ್ಶನ ಮಾಡಿಸ್ತೀನಿ. ಮತ್ತೆ ಭಕ್ತಾದಿಗಳನ್ನ ಅವ್ರನ್ನ ಕೇಳೋಣ, ಎಷ್ಟು ವರ್ಷದಿಂದ ಹೋಗ್ತಿದ್ದಾರೆ, ಯಾವ ತರ ಪಾದಯಾತ್ರೆ ಅಂತ ಅವ್ರನ್ನ ಕೇಳೋಣ. ಬನ್ನಿ. ಸರಿ, ಬನ್ನಿ ನಾವೀಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನ ತೋರಿಸ್ತೀನಿ, ಮತ್ತೆ ಭಕ್ತಾದಿಗಳ ಹತ್ರ ಮಾತಾಡ್ಸೋಣ. ಬನ್ನಿ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಪ್ರಸನ್ನ. ನಾವು ನಾಯಕನಹಟ್ಟಿಯಿಂದ ದಾವಣಗೆರೆ ಬಂದು ಶ್ರೀ ಕೊಟ್ಟೂರೇಶ್ವರ ಜಾತ್ರಾ ಪ್ರಯುಕ್ತ ಪಾದಯಾತ್ರೆಗಳಾಗಿ ಈಗ 12 ವರ್ಷದಿಂದ ಸತತವಾಗಿ ದಾವಣಗೆರೆಯಿಂದ ಇದು ಕೊಟ್ಟೂರಿಗೆ ಪಾದಯಾತ್ರೆ ಮಾಡ್ತಾ ಇದೀವಿ. ನಮ್ಮ ಮನೆಯವರು ಶಾಂತಿವೀರಯ್ಯನವರು ಇವಾಗ 18 ವರ್ಷದಿಂದ ಪಾದಯಾತ್ರೆ ಮಾಡ್ತಿದ್ದಾರೆ ದಾವಣಗೆರೆಯಿಂದ. 9 ವರ್ಷ ಆಯ್ತು ಇವಾಗ ಹೋಗ್ತಾ ಇದಾವೆ. ಎಲ್ಲರೂ ಕೊಟ್ಟೂರೇಶ್ವರ ಜಾತ್ರೆಗೆ ಹೋಗ್ತಾ ಇದಾವೆ. ಎಲ್ರಿಗೂ ನಮಸ್ಕಾರ. ನಾವು ನಾಯಕನಹಟ್ಟಿಯಿಂದ ದಾವಣಗೆರೆವರೆಗೂ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀವಿ ಅಂದ್ರೆ, ನಾವು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗೆ ನಾವು ಪಾದಯಾತ್ರೆ ಹೋಗ್ತಿದ್ದೀವಿ ಪ್ರತಿ ವರ್ಷನೂ ನಮ್ಮ ನಾಯಕನಹಟ್ಟಿಯಿಂದ ನಾವೊಂದು ಬ್ಯಾಚ್ ಆಗಿ ಹೋಗ್ತಾ ಇದ್ದೀವಿ. ಆ ಸ್ವಾಮಿ ಕೃಪೆಯಿಂದ ನಮ್ಮೆಲ್ಲರಿಗೂ ಒಳ್ಳೇದಾಗಿದೆ. ನಮ್ಮ ಶಕ್ತಿ ಇರೋವರೆಗೂ ನಾವು ಕೊಟ್ಟೂರೇಶ್ವರನ್ನ ನಾವು ಪಾದಯಾತ್ರೆ ನಡೆಸ್ತಲೇ ಇರ್ತೀವಿ. ಆ ದೇವ್ರು ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ಮಟ್ಟಿಗೆ ನಾವು ಪಾದಯಾತ್ರೆ ನಡೆಸ್ಕೊಂಡು ಹೋಗ್ತಾ ಇದೀವಿ. ನಮಸ್ಕಾರ, ನಮ್ಮ ಹೆಸರು ತ್ರಿವೇಣಿ ಅಂತಂದು ಹೇಳ್ಬಿಟ್ಟು ನಾವು ನಾಯಕನಹಟ್ಟಿಯಿಂದ ದಾವಣಗೆರೆ ತನಕ ನಾವು ಬಸ್ಸಲ್ಲಿ ಬಂದಿದ್ದೇವೆ. ಇಲ್ಲಿ ಬಕ್ಕೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆನ ಶುರು ಮಾಡ್ತಾ ಇದ್ದೇವೆ. ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯವರು ನಮ್ಮ ಮನೆ ದೇವರು ಆಗಿರುತ್ತದೆ. ನಮಗೆ ಪಾದಯಾತ್ರೆ ಮಾಡೋದ್ರಿಂದ ನಮಗೆ ಎಲ್ಲ ಒಳ್ಳೆಯದಾಗಿದೆ. ಎಲ್ಲರಿಗೂ ನಮಸ್ಕಾರ. ಇದು ನಮ್ದು 2ನೇ ವರ್ಷದ ಪಾದಯಾತ್ರೆ ಕೊಟ್ಟೂರಿಗೆ. ದಾವಣಗೆರೆಯಿಂದ ನಾವು ನಾಯಕನಹಟ್ಟಿ ವಾಸಿ ಅವರು 2ನೇ ವರ್ಷದ ಪಾದಯಾತ್ರೆನ ದೇವರು ನಮಗೆ ಸಾಂಗವಾಗಿ ನಡೆಸ್ಕೊಡೋದಂತ ದೇವ್ರನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂತ ಇದೀವಿ. ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಒಂದ್ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ಬೇಕಾಗಿ ನಡೆಸಿದ್ರೆ ದೇವ್ರ ಅದೇ ಆಶೀರ್ವಾದ ನಮ್ಗೆ. ಇಲ್ಲಿ ನೋಡಿ, ಪಾದಯಾತ್ರೆಗೆ ಹೋಗುವಂತ ಭಕ್ತಾದಿಗಳಿಗೆ ಇಲ್ಲೆಲ್ಲ ಗುಳಿಗೆ ಮತ್ತೆ ಔಷಧಿಗಳು ವಿತರಣೆ ಮಾಡೋ ಕೆಲಸ ಮಾಡ್ತಾ ಇದಾರೆ. ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಬಂದಂತರಿಗೆ ಇಲ್ಲೆಲ್ಲ ಜಾತ್ರೆಗೆ ಪಾದಯಾತ್ರೆಗೆ ಹೋಗುವಂತ ಭಕ್ತಾದಿಗಳಿಗೆ ಇಲ್ಲೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿಯೊಬ್ರು ಪ್ರಸಾದ ವ್ಯವಸ್ಥೆ ಕೊಡ್ತಾ ಇದಾರೆ. ನೋಡಿ, ಎಲ್ಲ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ಪ್ರಸಾದ ಕೊಡ್ತಿದ್ದಾರೆ. ನೋಡಿ, ಎಲ್ಲ ಪ್ರಸಾದ ವ್ಯವಸ್ಥೆ ಇದೆಲ್ಲ.
ಪ್ರಸಾದ ತಿಂತಾ ಇದಾರಲ್ಲ. ನೋಡಿ ಇಲ್ಲಿಂದ ಶ್ರೀ ಗುರು ಕೊಟ್ಟೂರು ಗುರು ಬಸವೇಶ್ವರರ ಜಾತ್ರೆಗೆ ಹೋಗುವಂತ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡ್ತಿದ್ದಾರೆ ಎಲ್ಲಾ ಕಡೆನೂ. ನೋಡಿ ಎಲ್ಲ ವಿತರಣೆ ಮಾಡ್ತಿದ್ದಾರೆ ಪ್ರಸಾದ, ಎಲ್ಲ ಪ್ರಸಾದ ಕೊಡ್ತಿದ್ದಾರೆ. ಪ್ರಸಾದ ವಿತರಣೆ ನೋಡಿ ನೋಡಿ ಪ್ರಸಾದ ವಿತರಣೆ, ಬಾದಾಮಿ ಹಾಲು, ಮಂಡಕ್ಕಿ ಎಲ್ಲ ಕೊಡ್ತಾ ಇದಾರೆ. ಇನ್ನೊಂದು ನೋಡಿ ಎಷ್ಟು ಜನ ಸೇರಿದ್ದಾರೆ. ನೋಡಿ ಇಲ್ಲೆಲ್ಲ ಇಡ್ಲಿ ಕೊಡ್ತಾ ಇದಾರೆ. మరి ಅದೊಂದೇ ಅಲ್ಲ ನೋಡಿ, ಇಡ್ಲಿ ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ತದೆ. ಇಡ್ಲಿ ಮಾಡ್ತಾರಲ್ಲ. ಇದೇ ಫಸ್ಟ್ ವರ್ಷದಿಂದ ಇಡ್ಲಿ ಸ್ಟಾರ್ಟ್ ಮಾಡಿದೀವಿ ನಾವು. ಇದು ಚೌಕಿಪೇಟೆ ಸರ್ಕಲ್, ಮಾರಾಟಪೇಟೆ ಸರ್ಕಲ್ ಎಲ್ಲ ಗೆಳೆಯರ ಬಳಗದಿಂದ ಗುರು ಬಕ್ಕೇಶ್ವರ ಆಶೀರ್ವಾದದಿಂದ ಈ ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತದೆ. ನಮ್ದು TR ಗೋಲ್ಡ್ ಕಂಪನಿ ಬಿಜಾಪುರದ್ದು, TR ಓಸ್ವಾಲ್ ಅಂತೇಳಿ ಓಸ್ವಾಲ್ ಕಂಪನಿದು. ದಯವಿಟ್ಟು ನೋಡಿ, ಎಲ್ಲರೂ ಉಪಯೋಗಿಸಿ. ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ. ರಿಟೇಲರ್ಸು ಆಪ್ಟಿಕ್ಕು ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ನಾನು ಹೇಳೋದ್ಕಿಂತ ನೀವೇ ಒಮ್ಮೆ ಕುಡಿದು ನೋಡಿ, ಗೊತ್ತಾಗುತ್ತೆ. ಇಲ್ಲಿ ನೋಡಿ ಇಲ್ಲೇನೋ ಕೊಡ್ತಾ ಇದಾರೆ. ನೋಡಿ ಇಲ್ಲಿ ಯಾವ್ದೋ ಕಂಪ್ನಿ ಹೊತ್ತಿಲ್ಲ ಐಸ್ ಕ್ರೀಮ್ ಕೊಡ್ತಾ ಇದಾರೆ. ಸ್ನೇಹಿತರೆ, ಇಲ್ಲಿ ದಾವಣಗೆರೆಯಿಂದ ಸರಿಸುಮಾರು 70 ಕಿಲೋಮೀಟರ್ ಆಗುತ್ತೆ ಕೊಟ್ಟೂರು. ದಾರಿ ಉದ್ದಕ್ಕೂ ಇದೇ ತರ ಪ್ರಸಾದ ವಿತರಣೆ ಇರುತ್ತೆ. ಪ್ರತಿ 10 ಹೆಜ್ಜೆ 20 ಹೆಜ್ಜೆಗೂ ಪ್ರಸಾದ ವಿತರಣೆ ಇರುತ್ತೆ. ಇಲ್ಲಿ ನೋಡಿ ಇಷ್ಟೊಂದು ಜನ ಹೊರಟಿದ್ದಾರೆ, ಎಲ್ಲ ಪಾದಯಾತ್ರೆ ಹೋಗ್ತಿದ್ದಾರೆ. ನೋಡಿ ನಮ್ಮ ಬ್ಯಾಚ್ ಎಲ್ಲ ಇಲ್ಲೆಲ್ಲ ಮಾಡ್ಕೊಂಡು ಕೂತಿದ್ದೆಲ್ಲ ಐಸ್ ಕ್ರೀಮ್ ತಿಂತಿದಾರಲ್ಲ. ನಮ್ಮ ಬ್ಯಾಚ್ ಎಲ್ಲ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಎಲ್ಲ ಐಸ್ ಕ್ರೀಮ್ ಸಿಕ್ಕಿದೆ, ಎಲ್ಲ ಐಸ್ ಕ್ರೀಮ್ ತಿಂತಿದ್ದಾರೆ ನೋಡ್ರಿ ಎಲ್ಲ. ನೋಡಿ ನೋಡಿ ಇಲ್ಲಿ ಬಿಸ್ಕೆಟ್ ವಿತರಣೆ ಎಲ್ಲ ಭಕ್ತಾದಿಗಳಿಗೆ. ನೋಡಿ ಇಲ್ಲಿ ದೋಸೆ ಕೊಡ್ತಾ ಇದ್ದಾರೆ. ದೋಸೆ ಫುಲ್ ಕ್ಯೂ ಇದೆ, ಫುಲ್ಲು ದೋಸೆ ಸೇವನೆ. ಫುಲ್ಲು ದೋಸೆ ಕ್ಯೂ ನಿಂತಿದೆ. ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ದೋಸೆ.
ಎಲ್ಲ ದೋಸೆ ರೆಡಿ ಆಗ್ತಾ ಇದೆ ನೋಡಿ. ಎಲ್ಲ ಭಕ್ತಾದಿಗಳಿಗೆ, ಪಾದಯಾತ್ರೆ ಬರೋ ಭಕ್ತಾದಿಗಳಿಗೆಲ್ಲ ದೋಸೆ ಸೇವೆ. ಇಲ್ಲೆಲ್ಲ ಪಾದಯಾತ್ರೆ ಬರೋ ಭಕ್ತಾದಿಗಳಿಗೆಲ್ಲ ದೋಸೆ ವಿತರಣೆ ಎಲ್ಲ ನೋಡಿ ಫುಲ್ಲು. ಚಟ್ನಿ ರೆಡಿ ಇದೆ. 18ರಿಂದ 19 ವರ್ಷದಿಂದ ನಾವು ಇದು ಕೊಟ್ಟೂರು ಪಾದಯಾತ್ರೆ ಹೊರಡೋ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇದು ಪ್ರತಿ ವರ್ಷನೂ ಮಾಡಿಸ್ತೇವೆ. ಮೊದಲೆಲ್ಲ ಇಡ್ಲಿ ಚಟ್ನಿ ಮಾಡಿಸ್ತಾ ಇದ್ವಿ. ಈಗ ಒಂದು 10-12 ವರ್ಷದಿಂದ ದೋಸೆ ಮಾಡಿಸ್ತಾ ಇದೀವಿ. ಪ್ರತಿ ವರ್ಷನೂ ಸುಸಲಿತವಾಗಿ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಇಲ್ಲಿ ನಮ್ಮ ಆಸ್ಪೆ ಸರ್ಕಲ್ ಭಕ್ತರ ವೃಂದದವರಿಂದ ಸಹಕಾರದಿಂದ ಎಲ್ಲರ ಸಹಕಾರದಿಂದ ಇದು ಚೆನ್ನಾಗಿ ನಡ್ಕೊಂತ ಬಂದಿದೆ. ಏನು ಎಲ್ಲ ಪಾದಯಾತ್ರೆ ಹೊರಡೋರು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಇಲ್ಲೆಲ್ಲ ಸಹಕಾರದಿಂದ ಚೆನ್ನಾಗ್ ಆಗ್ತಾ ಇದೆ. ಎಲ್ಲ ನಮ್ಮ ಸ್ನೇಹ ಬಳಗದಿಂದ ಎಲ್ಲರೂ ಸಹಕಾರದಿಂದ ಇದು ನಡ್ಕೊಂತ ಬಂದಿದೆ. ಕೊಟ್ರೆ ಆಶೀರ್ವಾದದಿಂದ ಇಲ್ಲಿ ಬಹಳ ಚೆನ್ನಾಗಿ ಕೊಟ್ರೆ ಪ್ರಸಾದ ಬಹಳ ಚೆನ್ನಾಗಿ ನಡೀತಾ ಇದೆ. ಆಂಜನೇಯ ದೇವಸ್ಥಾನ ಹತ್ರ ಇಲ್ಲಿ ಪ್ರಸಾದ ವಿತರಣೆ ಮಾಡ್ತಿದ್ದಾರೆ. ಪುಳಿಯೋಗರೆ ಮತ್ತು ಮಜ್ಜಿಗೆಯನ್ನು ಕೊಡ್ತಾ ಇದ್ದಾರೆ. ಅವನ್ನೆಲ್ಲ ಸೇವನೆ ಮಾಡ್ತಿದೀವಿ. ಚೆನ್ನಾಗಿದೆ, ಪ್ರಸಾದನೂ ಚೆನ್ನಾಗಿದೆ. ಫ್ರೆಂಡ್ಸ್, ದಾವಣಗೆರೆಯಿಂದ ಪಾದಯಾತ್ರೆ ಬಂದ್ವಿ. ಈಗ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ರೀಚ್ ಆಗಿದೀವಿ. ಕೋಡಿ ಕ್ಯಾಂಪ್ ಅಂತ ಇಲ್ಲಿ ಬಂದಿದೀವಿ. ಇಲ್ಲಿ ಪ್ರಸಾದ ಕೊಡ್ತಿದ್ದಾರೆ. ಇಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ ನೋಡಿ. ಎಲ್ಲರೂ ಪಾದಯಾತ್ರೆ ಬಂದಿರಲ್ಲ, ರೆಸ್ಟ್ ಮಾಡ್ತಾ ಇದಾರೆ, ಎಲ್ಲ ವಿಶ್ರಾಂತಿ ತಗೊಂತಿದ್ದಾರೆ ನೋಡಿ. ಎಲ್ಲ ಎರಡನೇ ವರ್ಷದ ಮಾಡ್ತದ ಸರ್. ನಮ್ಮ ನಂದು ಮತ್ತು ಗಿರೇಶಿ, ಆಮೇಲೆ ವೆಂಕಟೇಶಿ, ರುದ್ರೇಶಿ, ನವೀನ್, ರಾಜೇಶ್ ಅಣ್ಣ ಸಂಪರ್ಕಗಳು ಗುರು ಕೊಟ್ರೇಶ್ವರ ದೇವರಿಂದ ಪ್ರಸಾದ ಇದು. ಸದಾ ವರ್ಷಿಡಿ ಇದನ್ನ ಮಾಡ್ಬೇಕಂತ ನಡ್ಸ್ಕೊಂಡ್ ಬರ್ಲಿ ಅಂತ ಸ್ವಾಮಿ ಪ್ರಾರ್ಥನೆ. ಸರ್, ನಮ್ದು ಇದು ಕೊಟ್ಟೂರೇಶ್ವರ ಏನ್ ಪಾದಯಾತ್ರೆ ಹೋಗ್ತಿದಾರೋ ಅದು 2ನೇ ವರ್ಷದ ನಮ್ದು ಇದು ಅನ್ನ ಸಂತರ್ಪಣೆ. 1ನೇ ವರ್ಷ ನಾವ್ ಏನ್ ಮಾಡಿದ್ವಿ ಅಂದ್ರೆ ಇದು ಕೊಟ್ಟಿದ್ವಿ, ಮೋಸಂಬಿ ಹಣ್ಣು ಒಂದು 50 kg ಮೋಸಂಬಿ ಹಣ್ಣು ಕೊಟ್ಟಿದ್ವಿ. ಅದು ಬಕ್ಕಪ್ಪನ ದೇವಸ್ಥಾನ ಕೊಟ್ಟಿದ್ವಿ. ಈ ಸರಿ ಪುಳಿಯೋಗರೆ ಮತ್ತೆ ಮಜ್ಜಿಗೆ ಮತ್ತೆ ವಾಟರ್ ಬಾಟ್ಲಿ ಅದನ್ನ ವಿತರಣೆ ಮಾಡ್ಬೇಕಂತ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಅನ್ಕೊಂಡಿದ್ವಿ. ಅದನ್ನ ಅಲ್ಲಿ ಬಕ್ಕಪ್ಪನ ದೇವಸ್ಥಾನ ಹತ್ರನೇ ಕೊಡ್ಬೇಕಂತ ಅನ್ಕೊಂಡಿದ್ವಿ. ಆದ್ರೆ ನಮ್ ಸ್ನೇಹಿತರೆಲ್ಲ ಅಲ್ಲಿ ಬೇಡ, ಅಲ್ಲಿ ಬಹಳ ಜನ ಕ್ರೌಡ್ ಇರುತ್ತೆ ಅಂತ ಹೇಳಿ ಇಲ್ಲಿ ಇದೇನು ಯಾವ್ದು ತೊಂಡೆ ಕ್ಯಾಂಪ್ ಆಂಜನೇಯ ದೇವಸ್ಥಾನ ಹತ್ರನೇ ಕೊಡೋಣ ಅಂತ ಎಲ್ಲಾರು ತೀರ್ಮಾನ ಮಾಡ್ಕೊಂಡು ಇವತ್ತು ಪುಳಿಯೋಗರೆ ಒಂದು 25 kg ಪುಳಿಯೋಗರೆ, ಒಂದು ಮಜ್ಜಿಗೆ ಮತ್ತೆ ನೀರು ಅದು ವಿತರಣೆ ಮಾಡ್ತಿದೀವಿ. ಕೊಟ್ಟೂರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಕೇಳ್ಕೊಂತೀವಿ. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಪ್ರತಿಯೊಬ್ರು ಪಾದಯಾತ್ರೆ ಹೋಗಂತ ಕೊಟ್ಟೂರೇಶ್ವರ ಭಕ್ತಾದಿಗಳಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ಹಂಗೆ ನಾವು ಈಗ 2ನೇ ವರ್ಷ ಮಾಡ್ತಾ ಇದ್ವಿ. 1ನೇ ವರ್ಷ ಮಾಡಿದ್ದಕ್ಕೆ ನಮಗೆ ಪ್ರತಿಫಲ ಸಿಕ್ಕೈತಿ. ನಾವ್ ಏನ್ ಅನ್ಕೊಂಡಿದ್ವಿ ಅದನ್ನ ಸಾಧಿಸಿದೀವಿ. ಈ ವರ್ಷ ಮತ್ತೆ ಏನಾರ ಒಂದು ಅಚೀವ್ಮೆಂಟ್ ಇಟ್ಕೋಬೇಕಂತ ಹೇಳಿ ಪ್ರಸಾದ ವಿತರಣೆ ಇದೇನಾದ್ರೂ ಸಾಧಿಸಿದ್ರೆ ಮತ್ತೆ ಮುಂದೆ ಒಂದು ದೊಡ್ಡ ಮಟ್ಟಕ್ಕೆ ಯಾರು ಪ್ರಸಾದ ವಿತರಣೆ ಮಾಡ್ಬೇಕಂತ ಅನ್ಕೊಂಡಿದ್ವಿ.